ನಮ್ಮ 6ನೇ ಜ್ಞಾನ ನವರತ್ನಗಳು ಯಾವುದಪ್ಪ ಅಂದರೆ ಸಹನೆಯೇ ಪ್ರಗತಿ, ಪೇಷನ್ಸ್ ಇಸ್ ಪ್ರೋಗ್ರೆಸ್. ಅಂದರೆ ಈ ಧ್ಯಾನ, ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಾಗ ನೀವೇ ಗಮನಿಸ್ಕೊಂಡಿರ್ಬೋದು, ನಿಮ್ಮ ಸಹನೆ ಯಾವ ಮಟ್ಟಕ್ಕೆ ಇಂಪ್ರೂವ್ ಆಗ್ತಾ ಇರುತ್ತೆ. ಅಂದರೆ ನನ್ನದೇ ಉದಾಹರಣೆ ತೊಗೊಳ್ಬೇಕಂದ್ರೆ, ನಾನು ತುಂಬ ಲಿಮಿಟೆಡ್ ಪೇಷನ್ಸ್, ನನಗೆ ಸಹನೆ. ನನ್ನ ಸ್ಕೂಲ್ ಆಯಿತಾ, ನನ್ನ ಸಂಸಾರ ಆಯಿತಾ, ಅದು ಬಿಟ್ಟರೆ ಇನ್ನೊಬ್ಬರನ್ನ ನಾನು ಮಾತಾಡಿಸ್ತಾ ಇರಲಿಲ್ಲ, ಇನ್ನೊಬ್ಬರನ್ನ ನಾನು ಅವ್ರ ಜೊತೆ ಯಾವ ಥರದ ಸಂಭಾಷಣೆಯಲ್ಲಿ ನಾನು ತೊಡಗಿಸ್ಕೋತಾ ಇರಲಿಲ್ಲ. ಯಾಕಂದರೆ ನನಗೆ ಪೇಷನ್ಸ್ ಇರ್ತಾ ಇರಲಿಲ್ಲ, ಅಷ್ಟು ಎನರ್ಜಿ ಇರ್ತಾ ಇರಲಿಲ್ಲ, ಸಾಕಪ್ಪ ಅಂತ ಅನಿಸ್ಬಿಡ್ತಾಯಿತ್ತು. ಆದರೆ ನಾನು ಧ್ಯಾನಕ್ಕೆ ಬಂದು ನಾನು ಎಲ್ಲರನ್ನ ಗಮನಿಸುವಾಗ, ಶಿವರಾಮಪ್ಪ ಸರ್ ಆಗಿರ್ಬೋದು, ಪತ್ರಿ ಸರ್ ಆಗಿರ್ಬೋದು, ಕೊಟ್ರೇಶ್ವರ್ ಸರ್ನ ನೋಡಿದ್ದೀನಿ, ಪ್ರೇಮ್ನಾಥ್ ಸರ್ನ ನೋಡಿದ್ದೀನಿ. ಈಗ ರೀಸೆಂಟ್ ಟೈಮ್ಸಲ್ಲಿ ನಾನು ಪ್ರೇಮ್ನಾಥ್ ಸರ್ ತುಂಬ ಪ್ರಭಾವ ಬೀರಿದ್ದಾರೆ ನನಗೆ. ಎಷ್ಟು ಪೇಷನ್ಸ್ ಸರ್ಗೆ, ಅಂದರೆ ಅದು ತೋರಿಸುತ್ತೆ ನಿಮ್ಮ ಪ್ರಗತಿಯ ಮಾರ್ಗನ ಸ್ನೇಹಿತರೆ. ಎಷ್ಟು ಪ್ರೋಗ್ರೆಸ್ ಆಗಿದ್ದೀರಾ ಆಧ್ಯಾತ್ಮಿಕತೆಯಲ್ಲಿ ಅಂತ ನಿಮಗೆ ನೀವು ಒಂದು ರೇಟ್ ಕೊಡಬೇಕಂದ್ರೆ, ಪಾಯಿಂಟ್ಸ್ ಕೊಡಬೇಕಂದ್ರೆ, ನಿಮ್ಮಲ್ಲಿ ಆಗಿರೋ ಸಹನೆಯಲ್ಲಿ ಎಷ್ಟು ಪ್ರಗತಿ ಆಗಿದೆ ಅದನ್ನು ನೋಡಿದಾಗ ಗೊತ್ತಾಗ್ಬಿಡುತ್ತೆ ನೀವು ಆಧ್ಯಾತ್ಮಿಕವಾಗಿ ಎಷ್ಟು ಬೆಳೆದಿದ್ದೀರಾ ಅಂತ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಒಂದು ಮಾಸ್ಟರ್ ಎಷ್ಟು ಅವರು ಆಧ್ಯಾತ್ಮಿಕವಾಗಿ ಬೆಳೆದಿದ್ದಾರೆ ಅಂತ ಅವ್ರ ಸಹನೆಯಲ್ಲಿ ಗೊತ್ತಾಗುತ್ತೆ. ನಾನು ಪ್ರೇಮ್ನಾಥ್ ಸರ್ನ ಕೇಳಿದೆ, ಸರ್ ಹೇಗೆ ನಿಮ್ಗೆ ಇಷ್ಟೊಂದು ಪೇಷನ್ಸ್ ಬರುತ್ತೆ? ಪತ್ರಿ ಸರ್ನ ಕೇಳೋಷ್ಟು ಧೈರ್ಯ ನನಗಿರ್ತಾ ಇರಲ್ಲ. ಪತ್ರಿ ಸರ್ ತುಂಬ ಪ್ರೀತಿಯಿಂದೆಲ್ಲ ಮಾತಾಡಿಸಿದ್ದಾರೆ. ನಾವು ಒಂದು ಟೀಚರ್ಸ್ ಇವೆಂಟ್ಗೆ ಹೋದಾಗ ಪಿರಮಿಡ್ ವ್ಯಾಲಿಲಿ ಅಷ್ಟು ಒಂದು ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ. ಆದರೆ ಒಂದು ಸೂರ್ಯನ ಎದುರುಗಡೆ ಒಂದು ಹೇಗೆ ನಾವು ಒಂದು ಬಿಂದು ಹೇಗೆ ಕರ್ಗೋಗುವಂಥ ಸ್ಥಿತಿಲಿರ್ತೀವೋ, ಹಾಗೆ ಒಂದು ಆ ಬ್ರಹ್ಮರ್ಷಿ ಗುರುಗಳ ಎದುರುಗಡೆ ಮಾತಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆದರೆ ಪ್ರೇಮ್ನಾಥ್ ಸರ್ನ ಕೇಳಿದೆ, ಸರ್ ಹೇಗೆ ನಿಮ್ಗೆ ಇಷ್ಟೊಂದು ಪೇಷನ್ಸು? ನೀವು ಯಾವಾಗೂ ಜನರ ಮಧ್ಯದಲ್ಲಿ ಹೋಗ್ಬಿಟ್ಟಿರ್ತೀರ. ಯಾವಾಗ ನೋಡು ಝೂಮ್ ಸೆಷನ್, ಯಾವಾಗ ನೋಡಿದ್ರು ಕ್ಲಾಸ್ಗಳು, ಶಾಖಾಹಾರ ರ್ಯಾಲಿ, 6 ಕಿಲೋಮೀಟರ್ 5 ಕಿಲೋಮೀಟರ್ ತಾವು ಪೂರ್ತಿಯಾಗಿ ನಡೆದು ಹೋಗೋದು, ಮತ್ತು ನಡೆಯೋ ಉದ್ದಕ್ಕೂ ಜನರನ್ನ ಗೈಡ್ ಮಾಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು. ಮತ್ತು ನಾನು ಕೇಳಿದ್ದೀನಿ, ಸರ್ಗೆ ಬಂದು ಹೇಳ್ತಾರೆ, ಸರ್ ಅವತ್ತು ಆ ಕ್ಲಾಸಲ್ಲಿ ನೀವು ಇದೇ ಹೇಳಿದ್ರಲ್ವ, ಈ ಥರ ಆಯಿತು ನನಗೆ ಅನುಭವ. ಮತ್ತು ಅವ್ರಿಗೇನೂ ಹೇಳ್ತಾರೆ, ಇಲ್ಲ ಈ ಥರ ಮಾಡು, ಈ ಥರ ಆಯಿತು, ಮತ್ತಷ್ಟು ಧ್ಯಾನ ಮಾಡು. ಸರ್ ಕೇಳಿದೆ, ಸರ್ ನಿಮಗೆ ಯಾವಾಗಲೂ ಅದು ನಿಮ್ಮದೇ ಒಂದು ಟೈಮ್ ಬೇಕು, ಸಾಕಾಯಿತು ಅಂತ ಅನಿಸಲ್ವಾ ಅಂದರೆ, ಸರ್ ಅಂದರು ಅವಾಗ, ಅಂದರೆ ಸರ್ ಹೇಳಿದ್ದು ನನಗೆ ತುಂಬ ಟಚ್ ಆಯಿತು. ಒಂದು ಧ್ಯಾನಿಗೆ, ಒಂದು ಯೋಗಿಗೆ ಇದೇ ಮುಖ್ಯ, ಜನರ ಸಂಪರ್ಕ, ಮತ್ತು ಅವ್ರು ಕಲ್ತಿದ್ದನ್ನು ಮತ್ತೆ ಅವ್ರಿಗೆ ದಾಟಿಸೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಇದೇ ನಮಗೆ ತುಂಬ ಸಂತೋಷ ಕೊಡುತ್ತೆ, ತೃಪ್ತಿ ಕೊಡುತ್ತೆ ಅಂದಾಗ ನಾನು ಅಂದ್ಕೊಂಡೆ, ಇದು ಸಹನೆ ಎಷ್ಟು ಬೆಳೆಸ್ಕೊಂಡಿದ್ದಾರೆ ಅಂತ. ಸಹನೆ ಅಷ್ಟು ಬಂದುಬಿಡುತ್ತೆ ಸ್ನೇಹಿತರೆ ಧ್ಯಾನದಲ್ಲಿ. ಈಗ ನನ್ನಲ್ಲೇ ಆಗಿರೋ ಮಾರ್ಪಾಡನ್ನು ನಾನು ಗಮನಿಸಿದಾಗ ಎಷ್ಟು ಸಹನೆ ಅಂದರೆ ಬೇರೆ ದಾರಿ ಇಲ್ದಂಗೆ ಆಯಿತು ನನಗೆ. ಈಗ ಧ್ಯಾನ ಹೇಳ್ಕೊಡ್ಬೇಕು, ಧ್ಯಾನ ಪ್ರಚಾರ ಮಾಡಬೇಕಂದ್ರೆ ನಾನು ಮತ್ತೆ ಜನರ ಹತ್ರ ಮಾತಾಡಲೇಬೇಕು, ಎಲ್ಲರದು ಕೇಳಬೇಕು. ತುಂಬ ಅವ್ರ ಜೀವನದ ಬಗ್ಗೆ ಇಂಟರ್ಫಿಯರ್ ಮಾಡಿಲ್ಲ ಅಂದರೂ ಅವರ ಧ್ಯಾನ ಅನುಭವಗಳು ಕೇಳಬೇಕು, ಅದಕ್ಕಾದರೂ ಸಹನೆ ಬೇಕು. ಮತ್ತು ನನ್ನ ಧ್ಯಾನ ಅನುಭವ 1000 ಜನ ಕೇಳಿದ್ರು ಹಂಚ್ಕೊಳ್ಳೋ ಸ್ಥಿತಿಲಿ ನಾನಿರಬೇಕು, ಅದು ಒಂದು ಸಹನೆ. ಹಾಗಾಗಿ ನೋಡಿ, PSSMಲ್ಲಿ 18 ಸೂತ್ರಗಳಲ್ಲಿ ಅನುಭವ ಹಂಚಿಕೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಅದು ನಮ್ಮ ಸಹನೆಯನ್ನು ಬೆಳೆಸುತ್ತೆ. ನಾವು ಅನುಭವ ಹೇಳೋರು ಮತ್ತು ಅನುಭವ ಕೇಳಿಸ್ಕೊಳ್ಳೋರು ಇಬ್ಬರಲ್ಲೂ ಆ ಸಹನೆ ಬೆಳೆಯುತ್ತೆ. ಹಾಗೂ ಈ ಸಹನೆಯೇ ಪ್ರಗತಿ ಸ್ನೇಹಿತರೆ. ಸೊ ನಮ್ಮ 6ನೇ ಜ್ಞಾನ ನವರತ್ನ ಯಾವುದಪ್ಪ ಅಂದರೆ ಸಹನೆಯೇ ಪ್ರಗತಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.